ಸನ್ರೈಸರ್ಸ್ ಲೀಡ್ಸ್ ತಂಡದ ಮಾಲಕಿ ಕಾವ್ಯ ಮಾರನ್ ಇದೀಗ ವಿವಾದಕ್ಕೆ ಗುರಿಯಾಗಿದ್ದಾರೆ. ನೆಟ್ಟಿಗರು ಸದ್ಯ ಕಾವ್ಯ ಮಾರನ್ಗೆ ದೇಶದ್ರೋಹಿ ಅನ್ನೋ ಪಟ್ಟ ಕಟ್ಟುತ್ತಿದ್ದಾರೆ. ಅದು ಯಾಕೆ, ಕಾವ್ಯ ಮಾರನ್ ಮಾಡಿದ ಅಂತಹ ಮಹಾನ್ ತಪ್ಪೇನು ಅನ್ನೋದನ್ನ ನೋಡೋಣ ಬನ್ನಿ. ಸನ್ರೈಸರ್ಸ್ ಲೀಡ್ಸ್ ತಂಡದ ಮಾಲಕಿ ಕಾವ್ಯ ಮಾರನ್ 100 ಹರಾಜಿನಲ್ಲಿ ಪಾಕಿಸ್ತಾನದ ಸ್ಪಿನ್ ಬೌಲರ್ ಅಬ್ರಾರ್ ಅಹ್ಮದ್ರನ್ನ ಖರೀದಿ ಮಾಡಿರುವುದಕ್ಕೆ ನೆಟ್ಟಿಗರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಹೌದು, 27 ವರ್ಷದ ಲೆಗ್ ಸ್ಪಿನ್ನರ್ ಅಬ್ರಾರ್ ಅಹ್ಮದ್ರನ್ನ 2.34 ಕೋಟಿ ರು ನೀಡಿ ಪರ್ಚೇಸ್ ಮಾಡಿದೆ. ಇನ್ನು ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸಂಬಂಧ ಹದಗೆಟ್ಟಿರುವ ಕಾರಣ ಐಪಿಎಲ್ ಫ್ರಾಂಚೈಸಿಗಳು ಪಾಕಿಸ್ತಾನಿ ಕ್ರಿಕೆಟಿಗರನ್ನ ಖರೀದಿ ಮಾಡಲ್ಲ ಎಂಬ ಸುದ್ದಿ ಇತ್ತು. ಆದರೆ ಶಾಕಿಂಗ್ ಎಂಬಂತೆ ಸನ್ರೈಸರ್ಸ್ ಲೀಡ್ಸ್ ಅಬ್ರಾರ್ ಅಹ್ಮದ್ರನ್ನ ಖರೀದಿಸಿದೆ. ಹಾಗಾಗಿ ಭಾರತದಲ್ಲಿ ಎಸ್ಆರ್ಎಚ್ ವಿರುದ್ಧ ಅಭಿಮಾನಿಗಳು ಮುಗಿಬಿದ್ದಿದ್ದು ಬಾಯ್ಕಾಟ್ ಎಸ್ಆರ್ಎಚ್ ಅಭಿಯಾನವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಆರಂಭಿಸಿದ್ದಾರೆ. ಇನ್ನು 2009ರಿಂದ ಪಾಕಿಸ್ತಾನದ ಆಟಗಾರರು ಐಪಿಎಲ್ನಲ್ಲಿ ಆಡ್ತಿಲ್ಲ. ಎರಡೂ ರಾಷ್ಟ್ರಗಳು ಐಸಿಸಿ ಮತ್ತು ಏಷ್ಯಾ ಕಪ್ ಟೂರ್ನಿಗಳಲ್ಲಿ ಮಾತ್ರ ಮುಖಾಮುಖಿ ಆಗ್ತಿವೆ. ಹಾಗಾದ್ರೆ ಏನಿದು 100 ಕ್ರಿಕೆಟ್ ಟೂರ್ನಿ ಅಂತೀರಾ? ಇದು ಇಂಗ್ಲೆಂಡ್ ಮತ್ತು ವೇಲ್ಸ್ ಕ್ರಿಕೆಟ್ ಮಂಡಳಿ ಅಂದ್ರೆ ಇಸಿಬಿ ಆಯೋಜಿಸುವ ಒಂದು ವಿಶಿಷ್ಟವಾದ 100 ಎಸೆತಗಳ ಕ್ರಿಕೆಟ್ ಟೂರ್ನಮೆಂಟ್. ಸಾಂಪ್ರದಾಯಿಕ ಟಿ20 ಕ್ರಿಕೆಟ್ಗಿಂತ ವಿಭಿನ್ನವಾಗಿರುತ್ತೆ. ಪ್ರತಿ ಇನ್ನಿಂಗ್ಸ್ನಲ್ಲಿ ಕೇವಲ 100 ಎಸೆತಗಳು ಇರುತ್ತವೆ. ಅತಿ ಕಡಿಮೆ ಸಮಯದಲ್ಲಿ ಅಂದ್ರೆ ಸುಮಾರು 2.5 ಗಂಟೆಗೆ ಪಂದ್ಯ ಎಂಡ್ ಆಗುತ್ತೆ. 6 ಎಸೆತದ ಬದಲಾಗಿ ಪ್ರತಿ 10 ಎಸೆತಗಳ ನಂತರ ಬೌಲಿಂಗ್ ಬದಲಾಗುತ್ತೆ. ಒಬ್ಬ ಬೌಲರ್ ಸತತವಾಗಿ 5 ಅಥವಾ 10 ಎಸೆತಗಳನ್ನು ಎಸೆಯಬಹುದು. ಒಬ್ಬ ಬೌಲರ್ ಪಂದ್ಯವೊಂದರಲ್ಲಿ ಮ್ಯಾಕ್ಸಿಮಮ್ 20 ಎಸೆತಗಳನ್ನು ಮಾತ್ರ ಎಸೆಯಲು ಅವಕಾಶವಿದೆ. ಇನ್ನಿಂಗ್ಸ್ನ ಮೊದಲ 25 ಎಸೆತಗಳು ಪವರ್ ಪ್ಲೇ ಇರುತ್ತವೆ. ಒಟ್ಟು 8 ತಂಡಗಳು ಇರಲಿದ್ದು ಈ ಬಾರಿ ಜುಲೈ 21ರಿಂದ ಆಗಸ್ಟ್ 16ರವರೆಗೆ ಟೂರ್ನಿ ನಡೆಯಲಿದೆ. ಇನ್ನು ವಿವಾದದ ಬಗ್ಗೆ ಬಿಸಿಸಿಐ ಪ್ರತಿಕ್ರಿಯೆಯನ್ನ ನೀಡಿದೆ. ಬಿಸಿಸಿಐ ಕಾರ್ಯದರ್ಶಿ ರಾಜೀವ್ ಶುಕ್ಲಾ ಈ ಬಗ್ಗೆ ಮಾತನಾಡಿ ಇದಕ್ಕೂ ಐಪಿಎಲ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ದಿ 100ನಲ್ಲಿ ನಡೆದಿದ್ದು ಐಪಿಎಲ್ ವಿಷಯವಲ್ಲ, ಇದು ಐಪಿಎಲ್ನ ವ್ಯಾಪ್ತಿಯಲ್ಲಿ ಇಲ್ಲ ಅಂತ ಶುಕ್ಲಾ ಸ್ಪಷ್ಟಪಡಿಸಿದ್ರು. ಬೇರೆ ವಿದೇಶಿ ಲೀಗ್ಗಳಲ್ಲಿ ಯಾರು ಏನ್ ಮಾಡ್ತಾರೆ ಎಂಬುದರ ಕುರಿತು ಬಿಸಿಸಿಐ ಹಸ್ತಕ್ಷೇಪ ಮಾಡೋಕ್ಕಾಗಲ್ಲ. ಬೇರೆ ಲೀಗ್ಗಳಲ್ಲಿ ಏನ್ ಮಾಡ್ತಾರೆ ಎಂಬುದು ಆಯಾ ತಂಡಗಳ ಮಾಲೀಕರಿಗೆ ಬಿಟ್ಟಿದ್ದು, ಆದರೆ ಐಪಿಎಲ್ನಲ್ಲಿ ಆ ಆಟಗಾರ ಇಲ್ಲ ಎಂಬುದನ್ನು ರಾಜೀವ್ ಶುಕ್ಲಾ ಸ್ಪಷ್ಟಪಡಿಸಿದ್ದಾರೆ.